ಹೌದು. ನಮಸ್ಕಾರ ವೀಕ್ಷಕರೇ, ಇದು ಜಗೋಳಕ್ಕೆ ಎಂಟ್ರಿ ಅಲ್ಪ ಬಸಣ್ಣ. 70 ಗಿರಿಗಿಂತ 70 ಗಿರಿ ಮೇಲು ಎಂಬ ನಾಮವಿದೆ, ಹೌದಲ್ಲ? ಅದರಂತೆ ಹಿಂಗೆ ಹೋಗು ಈಗ ಗಾಡಿ ಹೋಗಿತ್ತಂಬ್ರ. ಅದರಂತೆ 70% ವನಸ್ಪತಿಗಳು ಇದೇ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ವನಸ್ಪತಿಗಳು ಮತ್ತು ಗಿಡಮೂಲಿಕೆಗಳು ಇದೇ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ, ಹಿಂಗೆ ಸೀದಾ ಹೋಗೋದು ಹೋಲ್ ಬಸಣ್ಣ. ಕೈ ಗುಳ್ಳಿ ಹೇಳಲ್ಲ. ಇದು ಅಡಿಪಿನ ಕಟ್ಟಿಗೆ. ಈ ಕಟ್ಟಿಗೆಯಿಂದ ಕೊಡಲೇಕಾವನ್ನು ಮಾಡಿದರೆ ಮುಂಜಾನೆಯಿಂದ ಹೊತ್ತು ಮಟ್ಟ ಕಟ್ಟಿಗೆ ಕಡಿದ್ರೂ ಕೈಯಲ್ಲಿ ಗುಳ್ಳಿ ಹೇಳುವುದಿಲ್ಲ. ಇದೊಂದು ಅಂತಹ ಗಿಡವಾಗಿದೆ. ಇದು ಅಡಪಿನ ಕಟ್ಟಿಗೆ. ಎಷ್ಟೇ ಕಟ್ಟಿಗೆ ಕಡಿದ್ರೂ ಇದ್ರ ಕಾವಿಂದ ಕೈಯಲ್ಲಿ ಗುಳ್ಳಿ ಹೇಳೋದಿಲ್ಲ. ಇದು ಬೂದ್ರಿ ಗಿಡ. ಇನ್ನು ನಮ್ಮ ರೈತರು ಈಸ್ ಮಾಡಲಿಕ್ಕೆ ಈ ಗಿಡವನ್ನು ಬಳಸ್ತಾರೆ. ಕುಂಟಿಗೆ ಈಸ್ ಮಾಡಲಿಕ್ಕೆ ಈ ಗಿಡವನ್ನು ಬಳಸ್ತಾರೆ. ಇದು ಬೂದ್ರಿ ಗಿಡ. ಮಲೆನಾಡಿಗಿಂತ ದೊಡ್ಡ ಕಾಡು, ಜನರ ದಟ್ಟಣೆ ಇಲ್ತಕ್ಕಂಥದ್ದು. ಜನರು ಇಲ್ಲಿ ಅಡ್ಡಾಡೋದಿಲ್ಲ. ರಹಸ್ಯಮಯ ಸ್ಥಳಗಳು. ಸಹದೇವಿ ಯಾವುದು ಇದಾನ? ಸೂರ್ಯಕಾಂತಿ. ಇದು ವೀಕ್ಷಕರೇ, ಇದು ಸೂರ್ಯಕಾಂತಿ.
ಸೂರ್ಯಕಾಂತಿ. ಇದ್ರ ನೋಡಿ 3 ದಳ ಇದರಂತೆಗೆ 4 ಹಂತದಿಂದ 5 ಹಂತ ಕುಂದಿರುತ್ತೆ. ಇದು 3 ದಳದಿಂದ 1 ದಳ 2 3 ಹಿಂಗೆ ಸೂರ್ಯಕಾಂತಿ ಗಿಡ. ಇಳುವು ಹಾಕ್ತಾರೆ ಸೂರ್ಯಕಾಂತಿ ಗಿಡದಿಂದ. ಇಳುವು ನೋಡಿ ಎಷ್ಟು ದಟ್ಟವಾಗಿದೆ. ಇಲ್ಲಿ ಜನಸಂಪರ್ಕಗಳು ತುಂಬ ಕಮ್ಮಿ ಇರ್ತದೆ ಸ್ನೇಹಿತರೆ. ನೋಡಿ ಅಲ್ಲಿ ಕಾಡು ಹಂದಿಗಳು ವಾಸ ಇರ್ತವೆ ಸ್ನೇಹಿತರೆ. ಇದು ಲೋಬಾನದ ಗಿಡ ಸ್ನೇಹಿತರೆ. ಲೋಬಾನದ ಗಿಡ ಮಾಡ್ಕೊಂಡಿವಿ, ಇರಲಿ. ಲೋಬಾನದ ಗಿಡ ವೀಕ್ಷಕರೇ, ಇಲ್ಲಿದೆ ಅಲ್ಲ, ಇದು ಕಾಂಡಕ್ಕೆ ಈ ರೀತಿ ಕಚ್ಚಿ ಹಾಕಿದರೆ 15-20 ದಿನಗಳಲ್ಲಿ ಅಂಟು ಬರುತ್ತೆ. ಅಂಟು ಅದು ನೈಸರ್ಗಿಕವಾಗಿ ಒರಿಜಿನಲ್ ಸಿಗುವ ಲೋಬಾನ. ಮನೆಯಲ್ಲಿ ಏನೇ ಪಿಶಾಚಿಗಳು ಪೀಡೆಗಳಿದ್ದರೆ ಇದರಿಂದ ಬರ್ತಕ್ಕಂಥ ಅಂಟನ್ನು ಮನೆಯಲ್ಲಿ ಕೆಂಡದಲ್ಲಿ ಹಾಕಿದಾಗ ಹೊಗೆ ಬರ್ತಲ್ಲ, ಅದರಿಂದ ದೂರ ಆಗುತ್ತೆ. ಇದೆ ಲೋಬಾನದ ಗಿಡ. ಇವಾಗ ಹಣ್ಣಿ ಮಕ್ಕಳ ಜಾಗ ಇವು ಆವಸೋಣ. ಹಣ್ಣು ಮಕ್ಕಳ ಜಾಗ ದಿಬ್ಬಕವನಂತನ ಮತ್ತೆ ಎಲ್ಲರ ಮಕ್ಕಂಡು ಇನ್ನು ಹೋಗೋಣಾಗ. ಹಾಂ ಯಾವ್ದು? ಹೇಳ್ಕೊಂಡು ಹೋಗ್ತಾನೆ. ಏನು ಜಾಸ್ತಿ ಇದೆ ಕಡ್ಗಿನ ಕೊಡ್ಲಿಕ್ಕೆ ಆಗ ಜಾಸ್ತಿ ಇದೇನೆ.
ಹರ 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 ಮಹಾದೇವ, ಜಯ ಶಂಕರ. ಹೌಲಾ ಬಸವಣ್ಣ, ಪರಮಾತ್ಮ ನೆನೆಸೋದೆ. ಕೇಹು ವೀಕ್ಷಕರೇ, ಸಫಿಷಿಯಂಟ್ ಟೈಮ್ ಮಳೆ ಆಗಿಲ್ಲ ನಮ್ಮ ಭಾಗಕ್ಕೆ. ಅಂಥ ದೊಡ್ಡ ಪ್ರಮಾಣದ ಮಳೆ ಆಗಿಲ್ಲ. ಮಳೆ ಆದರೆ ಇಲ್ಲಿ ಮೇಲಿಂದ ನೀರು ಬರುತ್ತೆ ಸ್ನೇಹಿತರೆ. ಹೌದಾ, ಇದಕ್ಕೆ ಜೋಗುಳ ಅಂತ ಕರೀತಾರೆ. ಇದಕ್ಕೆ ಜೋಗುಳ ಅಂತ ಕರೀತಾರೆ ಸ್ನೇಹಿತರೆ. ಇದು ನೀರಿನ ಜಲ. ಜೋಗುಳ ಸ್ನೇಹಿತರೆ, ಇದು ವರ್ಷದ 12 ತಿಂಗಳು ಇಲ್ಲಿ ನೀರಿರುತ್ತೆ. ಕಾಡು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಇದರ ನೀರೇ ನೋಡಿ ಸ್ನೇಹಿತರೆ, ಶೆಲ್ದಿ ನೀರಿಂದು. ನೋಡಿ ಸ್ನೇಹಿತರೆ, ಇದು ಕಪ್ಪತ್ತ ಗುಡ್ಡದ ಕೇಂದ್ರ ಭಾಗ. ಅಲ್ಲಿ ಬಸವಣ್ಣ ಬಡಗದೇನು ಸ್ನೇಹಿತರೆ, ಇದೆಯಲ್ಲ ಬೆಳ್ಳಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಗುಲ್ಗಂಜಿ. ಇದು ಗುಲ್ಗಂಜಿ ಬೆಳ್ಳಿ. ಇದು ಗುಲ್ಗಂಜಿ ಬೆಳ್ಳಿ ಸ್ನೇಹಿತರೆ. ಇದು ಗುಲ್ಗಂಜಿ ಬೆಳ್ಳಿ. ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಗಿಡದಿಂದ ಕಾಲು ಕೈ ಮುರಿರ್ತಾವಲ್ಲ, ಅವ್ರಿಗೆ ಈ ಮೂಲಿಕೆಯನ್ನು ಒಣಗಿಸಿ ಗುಳಿ ಕಟ್ಟಿ ಕೊಡುವುದರಿಂದ ಎಲುಬುಗಳು ಗಟ್ಟಿ ಹಾಕವು, ಕೂಡ್ತವು, ಮುರಿದ ಎಲುಬೆಲ್ಲ ಕೂಡ್ತವೆ ಸ್ನೇಹಿತರೆ. ಇದು ಮಧುನಾಶಿನಿ ಅಂತ. ಮಧುನಾಶಿನಿ ಎಂಥದೇ ಶುಗರ್ ಇದ್ದರೂ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಎಂಥದೇ ಶುಗರ್ ಇರಲಿ, ಇದೇ ಮಧುನಾಶಿನಿ ಅಂತ.
ವೀಕ್ಷಕರೇ, ಇವತ್ತು ಒಂದು ಅಮೂಲ್ಯವಾದ ಮೂಲಿಕೆನ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಮಯೂರ ಶಿಕೆ ಅಂತಂದು, ಮಯೂರ ಶಿಕೆ. ನೋಡಿ, ಇದು ಸಾಧಕರಿಗೆ ಇದು ಮಯೂರ ಶಿಕೆ ತಾಯ್ತದಲ್ಲಿ ತುಂಬತಕ್ಕಂಥ ಒಂದು ವಸ್ತು, ಪೂಜನೀಯ ಸಸ್ಯ. ಮಯೂರ ಶಿಕೆ ಬಾಲಗ್ರಹ ಅಂಥವ್ರಿಗೆ ಇದ್ದವ್ರಿಗೆ ಅದನ್ನು ತಾಯ್ತದಲ್ಲಿ ತುಂಬಿ ಕಟ್ಟಿದರೆ ದೂರ ಆಗುತ್ತೆ ಸ್ನೇಹಿತರೆ. ಇದು ಅಡವಿ ಈರುಳ್ಳಿ. ನೋಡಿ ವೀಕ್ಷಕರೇ, ಹುಳ್ಳಿ, ಅಡವಿ ಹುಳ್ಳಿ ಸ್ನೇಹಿತರೆ. ಇದು ಅಡವೆ ಹುಳ್ಳಿ. ಇದು ಚಿರ್ಚಲು ಕೊಳ ಸ್ನೇಹಿತರೆ, ವೀಕ್ಷಕರೇ. ಚಿರ್ಚಲು ಕೊಳ ಆಚೆ ಹಿಡಿದು ಅಗಸಿಬಾವಿನ ಕೊಳ ಆ ಕಡೆ ಇರೋದು. ಇದೆಲ್ಲ ಅಗಸಿಬಾವಿನ ಕೊಳ. ಇದು ಚಿರ್ಚಲು ಕೊಳ. ಇದು ಜೋಗಳ ಸ್ನೇಹಿತರೆ. ಈ ಗುಡ್ಡದ ಹಿಂದೆ ಇರೋದು ಹೇಳ್ಕೊಳ್ಳ. ಎಲ್ಲಮ್ಮ ನೋಡೋಗ್ತಾರಲ್ಲ ಸ್ನೇಹಿತರೆ, ಹೇಳ್ಕೊಳ್ಳೋದಿಲ್ಲಮ್ಮ ಅಂತಂದು. ಅದು ಈ ಗುಡ್ಡದಿಂದ ಆಚೆ ಇರೋದು ಹೇಳ್ಕೊಳ್ಳೋದ ಎಲ್ಲಮ್ಮ ವೀಕ್ಷಕರಲ್ಲಿ. ಈ ಗುಡ್ಡದಿಂದ ಆಚೆ ಇರೋದು 7 ಕೊಳಗಳಿವೆ, ಅಲ್ಲಿ ಎಲ್ಲಮ್ಮ ನಿಲ್ಲಿಸ್ತಾಳೆ. ಇದು ಜೋಳ. ಆಗಲ್ಲಿ ತೋರಿಸಿದ್ನಲ್ಲ, ಅದು ಸಿರ್ಸಲು ಕೊಳ್ಳ ಅಂತ, ಚಿರ್ಚಲು ಕೊಳ್ಳ ಅಂತ. ಇದು ಚಿರ್ಚಲು ಕೊಳ್ಳ. ಋಷಿ ಬಂದ ಕಡೆ ವೀಕ್ಷಕರೇ, ಇದು ಒಳ ಮುಚ್ಚುಗ ಅಂತಂದು. ಇದು ಒಳ ಮುಚ್ಚುಗ. ಇದು ನೋಡಿ, ಇದಕ್ಕೆ ಮುಟ್ಟಿದ್ರ ಮುನಿ ಅಂತ ಕರಿತೇವೆ ಸ್ನೇಹಿತರೆ. ಹೌದಾ? ನೋಡಿ ಸ್ನೇಹಿತರೆ, ಇದು ಅದರ ಹೂವು. ನೋಡಿ ಸ್ನೇಹಿತರೆ, ಮುಟ್ಟಿದ್ರೆ ಮನಸ್ಸು ಅಂತ ಅಂದರೆ ಇದಕ್ಕೆ ಯಾರು ಮುಟ್ಟಿದ್ರೆ ಸಿಟ್ಟು ಬರುತ್ತೆ. ಅದಕ್ಕೆ ತನ್ನಷ್ಟಕ್ಕೆ ತಾನೇ ಅದು ಮುಚ್ಚಿಕೊಂಬಿಡುತ್ತೆ ಇಲ್ಲಿನ. ನೋಡಿ, ಸ್ನೇಹಿತರೆ, ನೋಡಿ. ಹೌದಾ ಸ್ನೇಹಿತರೆ? ಮುದುಡ್ಕೊಂಬಿಡುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಈಗ ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಏಳುಕೊಳ್ಳದ ಯಲ್ಲಮ್ಮನ ದೇವಸ್ಥಾನ. ಅದು ಅದರ ಅಡಿಪಾಯ.
ಅಲ್ಲಿರೋದು ಯಲ್ಲಮ್ಮನ ಗುಡಿ ಸ್ನೇಹಿತರೆ. ಇದಕ್ಕೆ ಏಳುಕೊಳ್ಳದ ಯಲ್ಲಮ್ಮ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಏಳುಕೊಳ್ಳದ ಯಲ್ಲಮ್ಮ, ಅದು ದೇವಸ್ಥಾನದ ಅಡಿ. ಆ ಲೊಕೇಶನಲ್ಲಿ ನಿಂತರೆ ಸ್ನೇಹಿತರೆ, ಆ ದೇವಸ್ಥಾನದ ಅಡಿಪಾಯದಲ್ಲಿ ಹತ್ರ ನಿಂತ್ಕೊಂಡ್ರೆ 7 ಕೊಳ್ಳಗಳು ಕಾಣುತ್ತವೆ. ನೋಡಿ, ನೀವು ನೋಡ್ತೇವೆ, ಅದು ಒಂದು ಕೊಳ್ಳ ಸ್ನೇಹಿತರೆ, ಅಲ್ಲಿ ತೋರಿಸಿದೆ ಅದು ಒಂದು ಕೊಳ್ಳ. ಇಲ್ಲಿ ಇದೆಲ್ಲ ಅದು ಒಂದು ಕೊಳ್ಳ. ಈಗ ಕಾಣ್ತದಿಲ್ಲ ಸ್ನೇಹ, ಇದು ಒಂದು ಕೊಳ್ಳ. ಹಾಗೆ ಇದು ಒಂದು. ಈಗ ಇಲ್ಲಿ 7 ಕೊಳ್ಳಗಳಿವೆ ಸ್ನೇಹಿತರೆ. ಅದು 7 ಕೊಳ್ಳದ ಯಲ್ಲಮ್ಮನ ದೇವಸ್ಥಾನ. ಭೂತಾಳಿ ಒಂದು, ಇದು ಒಂದು ನೆತ್ರಾಣಿ. ವೀಕ್ಷಕರೇ, ಇದು ನೆತ್ರಾಣಿ ಮರ. ದ್ಯಾಮವ್ವನ ದುರ್ಗಮ್ಮನ ಇದೇ ಕಡೆಗಿಲೆ ಮಾಡೋದು ಇದು. ಮತ್ತು ರಕ್ತಭೂತಾಳಿ ಮರ, ಇದೇ ನೆತ್ರಾಣಿ. ಪಕ್ಕ ಕೆಮ್ಮಣ್ಣು, ಮೂಲ ಖನಿಜಾಂಶಗಳನ್ನು ಹೊಂದಿರತಕ್ಕಂಥ ಮಣ್ಣು ಇದು ವೀಕ್ಷಕರೇ. ಪಕ್ಕ ಕೆಮ್ಮಣ್ಣು, ಎಲ್ಲ ಖನಿಜಾಂಶಗಳನ್ನು ಹೊಂದಿರತಕ್ಕಂಥದ್ದು. ಮನೆ ಬೆಳೆಯೋ ಕೆಮ್ಮಣ್ಣು ಮನೆ ಬೆಳೆಯಾರ. ಅದಕ್ಕೆ ಹಂಗ ಬಸಣ್ಣ. ಪಕ್ಕ ಹೇಳೇ ಇಲ್ಲಲ್ವ ಅಂದೆ. ವೀಕ್ಷಕರೇ, ಇದು ನೆಲತಾಳೆಗಡ್ಡೆ ಇದೆಯಲ್ಲ, ಇದು ನೆಲತಾಳೆಗಡ್ಡೆ. ಆಹಾ, ಎಂಥ ಸುಗಂಧಿ! ಈ ನೆಲದಲ್ಲೇ, ಈ ಭೂಮಿಯಲ್ಲಿ, ಈ ಮಣ್ಣಲ್ಲೇ ಅಂಥ ಶಕ್ತಿ ಇದೆ ಸ್ನೇಹಿತರೆ. ಎಂಥ ವಾಸನೆ! ಆಹಾ, ಎಷ್ಟು ಘಮ 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 ಅನ್ನುತ್ತಿದೆ ಗೊತ್ತಾ ಸ್ನೇಹಿತರೆ. ಇದು ಎಂಥದೇ ರೋಗಗಳಿದ್ದರೂ ನಿವಾರಣೆ ಹೋಗ್ತವೆ ಸ್ನೇಹಿತರೆ ಇಲ್ಲಿ ಬಂದರೆ. ಇದೊಂದು ಅದ್ಭುತವಾದ, ಶಕ್ತಿಯುತವಾದ ಜಾಗ, ಜವಗೋಳ. ಇದು ನೆಲತಾಳೆಗಡ್ಡೆ ವೀಕ್ಷಕರೇ. ಇದು ಇಲ್ಲೆತ್ ಬಾಯ್ ವೀಕ್ಷಕರೇ, ಇಲ್ಲಿ ಸಾಧು ಸತ್ಪುರುಷರು, ಯೋಗಿಗಳು, ಮಹಾತ್ಮರು ತಪಸ್ಸು ಮಾಡಿದಂಥ ಸ್ಥಳಗಳಿವು ಎಲ್ಲ. ಎಷ್ಟೋ ಸಾಧು ಸತ್ಪುರುಷರು ತಪೋವನ ಸ್ನೇಹಿತರೆ ಇದು. ಇಲ್ಲೆತ್ ಬಾ, ಇಲ್ಲೆತ್. ಹಾಂ, ಅಲ್ಲಿ ಐತಲ್ಲ ಅಲ್ಲಿ. ತಪೋವನ ಇದು, ಸಾಧು ಸತ್ಪುರುಷರ ತಪೋವನ. ಮಹಾ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಇವೆಲ್ಲ ವೀಕ್ಷಕರೇ. ಈಗ ಮುಂದೆ ದಾರಿಲಿ
ಗುರು ಗೋವಿಂದ ಭಟ್ಟರು ಅಂದರೆ ಶಿಶುನಾಳ ಶರೀಫರ ಗುರು ಗೋವಿಂದ ಭಟ್ಟರು ತಪಸ್ಸು ಮಾಡಿದ ಗವಿ ತೋರಿಸ್ತೇನೆ ವೀಕ್ಷಕರೇ. ಇದು ಅತ್ಯಂತ ರಹಸ್ಯಮಯವಾದ ಸ್ಥಳ. ಇಲ್ಲೇ ಮನುಷ್ಯರು ಬರಲಿಕ್ಕೆ ತುಂಬ ಕಷ್ಟಕರವಾದ ಸ್ಥಳವಿದು. ಈ ಥರ ನೆಲತಾಳೆಗಡ್ಡೆಯು ಈ ಥರ ಕಲ್ಲಿನ ಪಡಕುಗಳಲ್ಲಿ ಹುಟ್ಟುತ್ತದೆ ವೀಕ್ಷಕರೇ. ಇಲ್ಲಿ ನೆಲತಾಳಗಡ್ಡೆ, ಇಲ್ಲಿ ಜನಸಂಪರ್ಕವೂ ಇರುವುದಿಲ್ಲ. ಹಾಗಾಗಿ ಅರಣ್ಯ ಸಂಪತ್ತು ಇಲ್ಲಿ ಇನ್ನೂ ಇದೆ ಸ್ನೇಹಿತರೆ. ಇದು ಸಾಧು ಸತ್ಪುರುಷರ ತಪೋವನ. ನಮಸ್ಕಾರ ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ತಾಮ್ರಕಡ್ಡಿ ಅಂತ. ವೀಕ್ಷಕರೇ, ನನ್ನ ಫೋನಿನಲ್ಲಿ 2% ಚಾರ್ಜ್ ಉಳಿದ ಕಾರಣ ವಿಡಿಯೋವನ್ನು ಮಾಡೋಕ್ಕಾಗಲಾರದೇ ಫೋಟೋವನ್ನು ತೆಗೆದುಬಿಟ್ಟು ಎಡಿಟ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈಗ ನೀವು ನೋಡ್ತಾ ಇರೋದು ಗವಿ ವೀಕ್ಷಕರೇ. ಕಪ್ಪತ್ತಗುಡ್ಡದಲ್ಲಿ ಜವಗೋಳದಲ್ಲಿ ಇರ್ತಕ್ಕಂಥ ಒಂದು ಗವಿ ವೀಕ್ಷಕರೇ. ಇಲ್ಲಿ ಗುರು ಗೋವಿಂದ ಭಟ್ಟರು ತಪಸ್ಸು ಮಾಡಿದಂತಹ ಸ್ಥಳವಿದು. ಗುರು ಗೋವಿಂದ ಭಟ್ಟರು ಇಲ್ಲಿ ಅನುಷ್ಠಾನವನ್ನು ಮಾಡಿದ್ದರು. ಗುರು ಗೋವಿಂದ ಭಟ್ಟರು ಅಂದರೆ ಶಿಶುನಾಳ ಶರೀಫರ ಗುರುಗಳು. ಈ ಸ್ಥಳದಲ್ಲಿ ಮಹಾನ್ ಋಷಿಗಳು, ಸಾಧು ಮುನಿಗಳು ಹಾಗೂ ಸಾಧಕರು ಬಂದು ಅನುಷ್ಠಾನ ಮಾಡುತ್ತಿದ್ದರು, ತಪಸ್ಸನ್ನು ಮಾಡುತ್ತಿದ್ದರು ವೀಕ್ಷಕರೇ. ದೇವರನ್ನು ಒಲಿಸ್ಕೋತಿದ್ದರು. ಆದರೆ ಈಗ ಈ ಗವಿಯು ಪೂರ್ಣವಾಗಿ ಕಾಡು ಪ್ರಾಣಿಗಳಿಗೆ ವಾಸಸ್ಥಳವಾಗಿದೆ ವೀಕ್ಷಕರೇ. ಈಗ ನಾವು ಈ ಸ್ಥಳಕ್ಕೆ ಬಂದರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಸಮಾಧಾನ, ಶಾಂತಿ ಸಿಗುತ್ತದೆ. ಹೊಸ ಹುಮ್ಮಸ್ಸು ಬರುತ್ತದೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರ್ತಕ್ಕಂಥ ಸ್ಥಳ ಇದು. ದೇವರು ನೆಲೆಸಿರ್ತಕ್ಕಂಥ ಸ್ಥಳ ಅಂತಲೂ ಹೇಳ್ಬೋದು ವೀಕ್ಷಕರೇ. ಈ ಸ್ಥಳದಲ್ಲಿ ಏನೋ ಒಂಥರ ಶಕ್ತಿ ಇದೆ ಅನಿಸುತ್ತೆ ಸ್ನೇಹಿತರೆ. ಅಂತಹ ಶಕ್ತಿಶಾಲಿ ಸ್ಥಳವಿದು. ಈ ಸ್ಥಳದಲ್ಲಿ ಋಷಿಮುನಿಗಳಿಗೆ ಕುಡಿಯಲಿಕ್ಕೆ ನೀರು 12 ತಿಂಗಳು ಹರಿಯುತ್ತಿತ್ತು ಸ್ನೇಹಿತರೆ. ಈಗಲೂ ಕೂಡ ಕಪ್ಪತ್ತಗುಡ್ಡದಲ್ಲಿ 12 ತಿಂಗಳು ನೀರು ಸಿಗುವ ಪ್ರದೇಶ ಅಂದರೆ ಇದೇ ಜವಗೋಳ. ಇಲ್ಲಿ ಈಗ ಪ್ರಾಣಿ ಪಕ್ಷಿಗಳಿಗೆ ಕಾಯಂ ನೀರು ಈ ಪ್ರದೇಶದಲ್ಲಿ ಸಿಗುತ್ತದೆ ಸ್ನೇಹಿತರೆ. ಈ ಸ್ಥಳದಲ್ಲಿ ಏನೋ ಒಂಥರ ಮಹತ್ವ ಇದೆ. ಈ ಭೂಮಿಲಿ ಅಂದರೆ ಈ ಕಪ್ಪತ್ತಗುಡ್ಡದ ಈ ಸ್ಥಳದಲ್ಲಿ, ನೆಲದಲ್ಲಿ, ಈ ಮಣ್ಣಿನಲ್ಲಿ ಏನೋ ಒಂಥರ ಶಕ್ತಿ ಇದೆ ಸ್ನೇಹಿತರೆ. ಈ ಜಾಗಕ್ಕೆ ಬಂದಾಗೆಲ್ಲ ಒಂಥರ ಏನೋ ಹುಮ್ಮಸ್ಸು, ಏನೋ ದೇವಸ್ಥಾನಕ್ಕೆ ಬಂದಿದ್ದೀನೋ ಅಂತ ಮನಸ್ಸಲ್ಲಿ ಅನಿಸುತ್ತೆ. ಅಂತಹ ಶಕ್ತಿಶಾಲಿ ಸ್ಥಳವಿದು. ಅತ್ಯಂತ ಶ್ರೇಷ್ಠವಾದ ಸ್ಥಳವಿದು ವೀಕ್ಷಕರೇ. ಮತ್ತು ಇದು ಜವಗೋಳದ ನೀರು ಹರಿಯುವ ಪ್ರದೇಶ. ಈ ಮೇಲಿಂದ ನೀರು ನೋಡಿದಲ್ಲ, ಅಲ್ಲಿಂದ ಇದು ಸದಾಕಾಲ ನೀರು ಹರಿಯುತ್ತದೆ. ಇದರಿಂದ ಕಾಡು ಪ್ರಾಣಿಗಳು ಇದೇ ಕೊಳ್ಳದಲ್ಲಿ ಜಾಸ್ತಿ ವಾಸವಿರುತ್ತವೆ. ಇಲ್ಲಿ ಮನುಷ್ಯರ ದಟ್ಟಣೆ ಇರುವುದಿಲ್ಲ. ಇಲ್ಲಿ ಮನುಷ್ಯರು ಬರೋದಕ್ಕೆ ಕಷ್ಟಕರವಾದ ಪ್ರದೇಶ ಇದು. ಪ್ರಾಣಿಗಳು ಅಂದರೆ ಊರು ದನಗಳು, ಜಾನುವಾರುಗಳು, ಆಕಳಾಗಲಿ, ಎತ್ತಾಗಲಿ, ಎಮ್ಮೆ ಆಗಲಿ ಇಲ್ಲಿ ಮೆಸಲಿಕ್ಕೆ ಬರೋಕ್ಕೆ ಕುರಿಗಳಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕಾಡು ಇನ್ನೂ ಸಂಪೂರ್ಣವಾಗಿ ಹಾಗೇ ಇದೆ ಮತ್ತು ದಟ್ಟವಾಗಿ ಬೆಳೆದಿದೆ. ಜನಸಂಪರ್ಕವಿಲ್ಲದ ಸ್ಥಳದಲ್ಲಿ ಇಷ್ಟು ಶ್ರೇಷ್ಠವಾಗಿ ಬೆಳೆದಿದೆ, ಹಾಳಾಗಿಲ್ಲ. ಸಂಪೂರ್ಣ ಸಂಪತ್ತು, ಕಾಡಿನ ಸಂಪತ್ತು ಇಲ್ಲಿದೆ ವೀಕ್ಷಕರೇ. ಮತ್ತು ಇಲ್ಲಿ ವಿಶೇಷವಾದ ಇನ್ನೊಂದು ಸ್ಥಳವಿದೆ ನೋಡಿ ವೀಕ್ಷಕರೇ, ಈಗ ತೋರಿಸ್ತೀನಿ. ಇದು ನೋಡಲಿಕ್ಕೆ ಸೇಮ್ ಅಂದರೆ ಯಾಣದಂತೆ ಕಾಣುತ್ತದೆ. ಅದರ ಒಳಗೆ ಅಲ್ಲಿ ಹೋದರೆ ನೋಡಲಿಕ್ಕೆ ಯಾಣದಂತೆ ಕಾಣುತ್ತದೆ ಸ್ನೇಹಿತರೆ. ಯಾಣಕ್ಕೂ ಇದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ. ಅಂತಹ ಅಪರೂಪದ ಗುಡ್ಡ ಇದು. ಕಲ್ಲಿನ ಗುಡ್ಡ, ಕಪ್ಪತ್ತಗುಡ್ಡದಲ್ಲಿ ಇದು ಒಂದು ಭಾಗ. ಇದು ಕೇಂದ್ರ ಭಾಗ ವೀಕ್ಷಕರೇ. ಅದು ಒಂದು ಈ ಜವಗೋಳ ಅಂತಕ್ಕಂಥದ್ದು ಈ ಕಪ್ಪತ್ತಗುಡ್ಡದ ಹೃದಯ ಭಾಗ, ಕೇಂದ್ರ ಭಾಗ. ಈಗ ನೀವು ನೋಡ್ತಾ ಇರೋದು ಯಾಣದಂಥ ಪ್ರದೇಶ. ಅಲ್ಲಿ ಒಳಗೆ ಹೋದರೆ ಕಾಡು ಪ್ರಾಣಿಗಳು ವಾಸವಿರ್ತವೆ ಸ್ನೇಹಿತರೆ. ಹಾಗಾಗಿ ಹೊರಗೆ ನಿಂತು ಫೋಟೋ ತೆಗೆದು ಹಾಕ್ತಾಯಿದ್ದೀನಿ. ಅಲ್ಲಿ ನೋಡಲಿಕ್ಕೆ ಸೇಮ್ ಯಾಣ ಥರನೇ ಕಾಣುತ್ತೆ ಸ್ನೇಹಿತರೆ.
ಈ ಕಪ್ಪತಗುಡ್ಡದ ಶೇಕಡ 70ರಷ್ಟು ಕಾಡು ಪ್ರಾಣಿಗಳು ಅಲ್ಲಿ ವಾಸವಿರುತ್ತವೆ ಮತ್ತು ಈ ಜೌಗುಳದಲ್ಲಿ ಶೇಕಡ 70ರಷ್ಟು ವನಸ್ಪತಿಗಳು, ಗಿಡಮೂಲಿಕೆಗಳು, ವನಮೂಲಿಕೆಗಳು ಬೆಳೆಯುತ್ತವೆ. ಇವು 70 ಗಿರಿಗಿಂತ ಅಂದರೆ 70 ಗುಡ್ಡಗಳಲ್ಲಿ ಬೆಳೆಯುವಂಥ ಮೂಲಿಕೆಗಳು ಕೇವಲ ಈ ಜೌಗುಳದಲ್ಲೇ ಬೆಳೀತಕ್ಕಂಥದ್ದು. ಶೇಕಡ 70ರಷ್ಟು ಮೂಲಿಕೆಗಳು, ಔಷಧೀಯ ಸಸ್ಯಗಳು ಇಲ್ಲಿ ಬೆಳೆಯುತ್ತವೆ ಸ್ನೇಹಿತರೆ. ನಮಸ್ಕಾರ.